ನಾನಿವತ್ತು ಯುದ್ಧದ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಯುದ್ಧ ಅಂದ್ರೆ ಗೊತ್ತಲ್ವಾ? ದೇಶಕ್ಕಾಗಿ, ನಾಡಿಗಾಗಿ, ನಾಯಕರುಗಳ ಪ್ರತಿಷ್ಠೆಗಾಗಿ ರಕ್ತಪಾತವೇ ನಡೆದು ಹೋಗುತ್ತೆ. ಸಾವಿರಾರು ಜನ ಸೈನಿಕರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಯುದ್ಧದಲ್ಲಿ ನೂರಾರು ಜನ ವೈರಿಗಳನ್ನ ಕೊಂದವರೇ ವೀರಾದಿ ವೀರ. ರಾಜನಿಗೆ ಇರಬೇಕಾದ ಅರ್ಹತೆ ಶತ್ರುಗಳನ್ನ ಸಂಹರಿಸೋದಷ್ಟೇ ಅಲ್ಲ, ಪ್ರಜೆಗಳನ್ನ ಕಾಪಾಡೋದು ಕೂಡ. ಅದೇ ಒಬ್ಬ ಸೈನಿಕನಿಗೂ ರಾಜನಿಗೂ ಇರುವ ವ್ಯತ್ಯಾಸ. ಒಬ್ಬ 100 ಜನರನ್ನ ಕೊಂದ್ರೆ ವೀರ ಅಂತಾರೆ, ಅದೇ ಒಬ್ಬರ ಪ್ರಾಣ ಕಾಪಾಡಿದ್ರು ದೇವ್ರು ಅಂತಾರೆ. ಹೌದು, ಯುದ್ಧದಲ್ಲಿ 100 ಜನರನ್ನ ಕೊಂದವರನ್ನ ವೀರ ಅಂತಾರೆ. ಒಂದೇ ಒಂದು ಪ್ರಾಣ ರಕ್ಷಣೆಯನ್ನ ಮಾಡಿದವರನ್ನ ದೇವ್ರು ಅಂತಾರೆ. ಇವತ್ತಿನ ಸ್ಟೋರಿಗೂ ಬಾಹುಬಲಿ ಚಿತ್ರದ ಶಿವಗಾಮಿ ದೇವಿ ಡೈಲಾಗ್ಗೂ ಸಾಕಷ್ಟು ಸಾಮ್ಯತೆ ಇದೆ. ಯಾಕಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಭಾರತದ ಒಬ್ಬ ರಾಜ ಒಬ್ಬರಲ್ಲ ಇಬ್ಬರಲ್ಲ ಪೋಲೆಂಡ್ ದೇಶದ 5,000 ಜನರ ಪ್ರಾಣ ರಕ್ಷಣೆಯನ್ನ ಮಾಡ್ತಾರೆ. ಹೀಗಾಗಿ ಇವತ್ತಿಗೂ ನಮ್ಮ ಆ ರಾಜನ ಹೆಸರನ್ನ ಪೋಲೆಂಡ್ ದೇಶದ ಒಂದು ಪ್ರಮುಖ ಸ್ಥಳಕ್ಕೆ ಇಡಲಾಗಿದೆ. ಪೋಲೆಂಡ್ ದೇಶದಲ್ಲಿ ಇವತ್ತಿಗೂ ಆ ರಾಜನನ್ನ ದೇವರ ಸಮಾನವಾಗಿ ಗೌರವವನ್ನ ಕೊಡ್ತಾರೆ. ಹಾಗಾದ್ರೆ ಆ ರಾಜ ಯಾರಂತೀರಾ? ಅವರೇ ನಮ್ಮ ಗುಜರಾತಿನ ಮಹಾರಾಜ ಜಾಮ್ ಸಾಹೇಬ್ ದಿಗ್ವಿಜಯ್ ಸಿಂಗ್ಜಿ ರಂಜಿತ್ ಸಿಂಗ್ಜಿ ಜಡೇಜಾ. ಅದು 1942ನೇ ವರ್ಷ, 2ನೇ ವಿಶ್ವ ಯುದ್ಧ ನಡೀತಾ ಇದ್ದ ಸಂದರ್ಭ. ಆ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ವಿಶ್ವವೇ ಭಾಗವಹಿಸಿತ್ತು. ಆ ರಕ್ತಪಾತದಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಪೋಲೆಂಡ್ ದೇಶದ 6 ಮಿಲಿಯನ್ ಜನ ಬಲಿಯಾಗಿ ಹೋಗಿದ್ರು. ಲಕ್ಷಾಂತರ ಜನ ದೇಶ ಬಿಟ್ಟು ಪರಾರಿಯಾಗಿದ್ರು. ಅಂತಹ ಸಂದರ್ಭದಲ್ಲಿ ಪೋಲೆಂಡ್ ದೇಶದ 5,000 ಜನ ಯುದ್ಧದ ಭಯದಿಂದ ಆಶ್ರಯವನ್ನ ಬಯಸಿ ರಕ್ಷಣೆಯನ್ನ ಬಯಸಿ ಬರೋದೇ ಭಾರತಕ್ಕೆ. ಆಗ ಅವರಿಗೆ ಭಾರತದಲ್ಲಿ ರಕ್ಷಣೆಯನ್ನ ಕೊಟ್ಟದ್ದು ಅಂದಿನ ಗುಜರಾತಿನ ಮಹಾರಾಜ ಜಾಮ್ ಸಾಹೇಬ್ ದಿಗ್ವಿಜಯ್ ಸಿಂಗ್ಜಿ ರಂಜಿತ್ ಸಿಂಗ್ಜಿ ಜಡೇಜಾ ಅವರು. ಭಾರತ ಅತಿಥಿ ದೇವೋಭವ ಮಂತ್ರವನ್ನ ಜಗತ್ತಿಗೆ ಹೇಳ್ಕೊಟ್ಟ ರಾಷ್ಟ್ರ. ಅತಿಥಿ ಯಾರೇ ಆಗಿದ್ರು ಅವರನ್ನ ಸತ್ಕಾರ ಮಾಡಬೇಕು ಅನ್ನೋ ಲೆಕ್ಚರ್ ಶುರು ಮಾಡಿದ್ದೆ ನಾವು. ಅದು ಯಾವ ಮಟ್ಟಿಗೆ ಅಂದ್ರೆ, ಅವತ್ತು ಆಶ್ರಯವನ್ನ ಕೇಳಿ ಬಂದಂತಹ ಪೋಲೆಂಡ್ ಜನರಿಗೆ ನಮ್ಮ ಮಹಾರಾಜರು ಬರೀ ಅನ್ನ ಆಹಾರವನ್ನ ಕೊಟ್ಟಷ್ಟೇ ಆಶ್ರಯವನ್ನ ಕೊಡ್ಲಿಲ್ಲ. ಬದಲಾಗಿ ಅವರಿಗಾಗಿ ವಿಶೇಷ ಪ್ರಾರ್ಥನಾ ಮಂದಿರವನ್ನ ತೆರೀತಾರೆ. ಪೋಲೆಂಡ್ ದೇಶದ ಜನರಿಗೋಸ್ಕರನೇ ವಿಶೇಷ ಆಸ್ಪತ್ರೆಯನ್ನ ತೆರೀತಾರೆ. ಅವರಿಗೋಸ್ಕರ ಸ್ಪೋರ್ಟ್ಸ್ ಕ್ಲಬ್ ಅನ್ನ ತೆರೀತಾರೆ. ವಿಶೇಷ ಕ್ಯಾಂಪ್ಗಳ ವ್ಯವಸ್ಥೆಯನ್ನ ಮಾಡ್ತಾರೆ. ಎಲ್ಲೂ ಕೂಡ ಅವ್ಯವಸ್ಥೆ ಆಗದೆ ಇರೋ ರೀತಿ ನೋಡ್ಕೊಳ್ತಾರೆ. ಇದೇ ಕಾರಣಕ್ಕೆ ಪೋಲೆಂಡ್ ದೇಶದ ಜನರಿಗೆ ಭಾರತ ಅಂದ್ರೆ ಇವತ್ತಿಗೂ ಅದೇನೋ ಗೌರವ. ಇವತ್ತಿಗೂ ಪೋಲೆಂಡ್ ನಮ್ಮ ಆತ್ಮೀಯ ದೇಶಗಳಲ್ಲಿ ಒಂದು. ಪೋಲೆಂಡ್ ದೇಶದ ಪ್ರಮುಖ ಪ್ರದೇಶಕ್ಕೆ ಜಾಮ್ ಸಾಹೇಬ್ ದಿಗ್ವಿಜಯ್ ಸಿಂಗ್ಜಿ ರಂಜಿತ್ ಸಿಂಗ್ಜಿ ಜಡೇಜಾ ಅವರ ಹೆಸರಿರೋದು. ಜಸ್ಟ್ ಯೋಚನೆ ಮಾಡಿ, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ವಿಶ್ವದ ಸಾಕಷ್ಟು ರಾಷ್ಟ್ರಗಳು ನಾವು ಬಚಾವಾದ್ರೆ ಸಾಕು ಅಂತ ಹೇಳಿ ಬಚ್ಚಿಟ್ಕೊಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಮಹಾರಾಜರು ಯುದ್ಧ ಪೀಡಿತ ಪ್ರದೇಶದಿಂದ ಬಂದಂತಹ ಜನರಿಗೆ ಆಶ್ರಯವನ್ನ ಕೊಟ್ಟು ಸಲಹಿದ್ರು. ಅತಿಥಿ ದೇವೋಭವ ಮಂತ್ರವನ್ನ ಪಠಿಸಿದ್ರು. ಭಾರತೀಯರಾದ ನಾವು ಎಷ್ಟು ಗ್ರೇಟ್ ಅಲ್ವಾ? ಮೇರಾ ಭಾರತ್ ಮಹಾನ್. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.